ಮಾಡೋದು ಏನಿದೆ, ಪುರೋಹಿತರನ್ನ ಕರ್ಸಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋದು ಅಷ್ಟೇ ಉಳ್ದಿರೋದು. ಏನಜ್ಜಿ ನೀವು ಈಗ ತಾನೇ ಮನೆಗ್ ಬಂದಿದ್ದೀನಿ, ಆಗ್ಲೇ ಮದ್ವೆನಾ? ನನಗ್ ಸ್ವಲ್ಪ ಆರಾಮಾಗಿರೋದಕ್ ಬಿಡಿ. ಮದುವೆ ಮಾಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ಗೋ ಸಿಂಗಾಪುರ್ಗೋ ಹೋಗೋ, ಆರಾಮು ಸಿಗುತ್ತೆ, ನಿಮ್ಮನು ಆಗುತ್ತೆ. ಅಲ್ಲ ಕಣಮ್ಮವ, ನನ್ಕಿಂತ 7 ವರ್ಷ ದೊಡ್ಡವ್ ನೀನು, ನಿನಗೆ ಇನ್ನು ಮದ್ವೆ ಆಗಿಲ್ಲ, ಇನ್ ನಾನ್ ಮಾಡ್ಕೊಳಕ್ಕಾಗತ್ತಾ? ನಮ್ ಬಾಸ್ ಸಲ್ಮಾನ್ ಖಾನ್ ಯಾವತ್ತು ಮದುವೆ ಆಗ್ತಾನೋ ಅವತ್ತೇ ಮದುವೆ ಆಗ್ತೀನೋ ನಾನು. ನಾನು ಸಲ್ಮಾನ್ ಖಾನ್ ಫ್ಯಾನು, ಗೊತ್ತಾ? ನೀನ್ ಯಾವ ಕಾರಣಕ್ ಮದುವೆ ಆಗ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಒಂದ್ ಹುಡುಗಿ ಜೀವನ ಹಾಳಾಗೋದ್ ತಪ್ಪು. ಮಾವ, ನನ್ ಎಜುಕೇಶನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದ್ 2 ವರ್ಷ ಬಿಟ್ಟು ಮದ್ವೆ ಮಾಡ್ಬೋದಲ್ವಾ? ಮದ್ವೆ ಆದ್ಮೇಲೂ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋಬಹುದು. ನೀನ್ ಸುಮ್ನೆ ಕೂತ್ಕೋ, ನಿನ್ಗೇನು ಗೊತ್ತಾಗಲ್ಲ. ಅಣ್ಣ, ನೀನ್ ಇವ್ರ ಮಾತೆಲ್ಲ ಕೇಳಕ್ ಹೋಗ್ಬೇಡ, ನೀನ್ ಸುಮ್ನೆ ಮದ್ವೆ ಫಿಕ್ಸ್ ಮಾಡ. ಏನ್ ಕಲಾಕಾರ ನನ್ ಮಗ ಪಟಾಯಿಸ್ಬಿಟ ನೋಡಿ, ಸಾಗರ್ ಪ್ರಿಯಾಂಕಾ ಇಬ್ರು ನಮ್ 2 ಕಣ್ಣುಗಳಿದ್ದಾಗೆ. ಯಾವ್ದೇ ಕಣ್ಣಲ್ಲಿ ನೀರ್ ಬಂದ್ರು ನೋವಾಗೋದು ನಮ್ಗೇನೆ. ಮುಂದೆ ಬಾಳಿ ಬದುಕಬೇಕಾದವರು ಅವರು. ಈಗ ಈ ಸಾಗರ್ ಪೀಡಿಸಿದ ಹುಡುಗಿ ಜೊತೆಲೇ ಮದುವೆ ಮಾಡೋಣ. ಹಾಗೇನೆ ಪ್ರಿಯಾಂಕಾಗೂ ಅವಳು ಇಷ್ಟಪಟ್ಟ ಹುಡುಗನ ಹುಡುಕಿ ತಂದು ಮದುವೆ ಮಾಡೋಣ. ಅಮ್ಮ ಹೇಳ್ದಾಗೆ ಪ್ರಿಯಾಂಕಾಗೆ ಬೇರೆ ಗಂಡು ನೋಡೋಣ, ಇವನಿಗೆ ಇವಳ ಜೊತೆ ಮದುವೆ ಮಾಡೋಣ. ಅದೇ ಮುಹೂರ್ತದಲ್ಲಿ ಎಂಗೇಜ್ಮೆಂಟ್ ಆಗ್ಬೇಕು. ಏಯ್, ಆ ಹುಡುಗಿ ಫೋನ್ ನಂಬರ್ ಕೊಡು, ಈಗಲೇ ಮಾತಾಡ್ತೀನಿ. ಫೋನ್ ನಂಬರ್? ಯಾಕೋ ಅವರಪ್ಪ ಅಮ್ಮಂಗೂ ಹೇಳಿಲ್ವಾ? ಈ ಲವ್ ಮಾಡೋರು ಹಣೆ ಬರನೇ ಇಷ್ಟ ಅಣ್ಣ. ಹೇಳ್ಬೇಕಲ್ದೆ ಲವ್ ಮಾಡ್ಬಿಡ್ತಾರೆ, ಅವರು ಟೆನ್ಷನ್ ತಗೊಳ್ಳೋದು, ಮನೆಯವ್ರಿಗೂ ಟೆನ್ಷನ್ ಕೊಡೋದು. ಲವ್ ಮಾಡೋದಕ್ಕೆ ಹುಡುಗಿ ನಂಬರ್ ತಗೊಂಡ್ರೆ ಸಾಕು. ಅಪ್ಪ ಅಮ್ಮ ನಂಬರ್ ತಗೊಂಡು ನಿಮ್ ಮಗಳನ್ನ ಥಿಯೇಟರ್ ಕಳ್ಸಿ, ಪಾರ್ಕ್ ಕಳ್ಸಿ, ಮೀಟ್ ಮಾಡ್ಬೇಕು ಅಂತ ಹೇಳೋದಕ್ಕಾಗತ್ತಾ? ಇಷ್ಟ ಚಿಕ್ಕ ವಿಷಯನೂ ಅರ್ಥ ಮಾಡ್ಕೊಳ್ಳೋದಕ್ಕೇನೆ ನಿಮ್ಮನ್ನ ಚಿಕ್ಕಪ್ಪ ಅನ್ನೋದು. ಹೋಗ್ಲಿ ಬಿಡು, ಅವಳ ನಂಬರೇ ಕೊಡಪ್ಪ, ಮಾತಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ನಾನೇ ಮಾಡ್ತೀನಿ. ಏನೋ ಮಾಡಕ್ ಹೋಗಿ ಏನೋ ಹೋಗ್ತಿದ್ಯಲ್ಲಪ್ಪ. ಹಲೋ, ಹಲೋ. ಹೇ ಕಾಜಲ್, ಹೌ ಆರ್ ಯು? ಕಾಜಲ್, ವಾಟ್? ನಮ್ಮ ಮನೇಲಿ ನಮ್ ಲವ್ ಬಗ್ಗೆ ಮಾತಾಡ್ದೆ, ಎಲ್ಲ ಒಪ್ಕೊಂಡ್ಬಿಟ್ರು. ಇಸ್ಂಟ್ ದಟ್ ಆಸಮ್? ಸರಿ, ನೀನ್ ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳಿ 15th ಬೆಂಗಳೂರು ಕರ್ಕೊಂಡ್ ಬಂದ್ಬಿಡು. 25th ಎಂಗೇಜ್ಮೆಂಟ್. ವಾಟ್ ಯು ಟಾಕಿಂಗ್, ಇಡಿಯಟ್? ಸ್ಟೂಪಿಡ್, ಸ್ಕ್ಯಾಂಡಲ್. ಹೌದಾ? ಓಕೆ ಓಕೆ, ಸೇಮ್ ಟು ಯು. ಬಾಯ್. ಓಕೆ ಡ್ಯಾಡ್, 15th ಇರ್ತಾಳಂತ. ಸರಿ ಸರಿ, ಹುಡುಗಿ ತಂದೆ ಬಂದ್ಮೇಲೆ ಮದುವೆ ವಿಷಯ ಮಾತಾಡ. ಏನು ಏನು ಇದೆಲ್ಲ? ಯಾರಿಗೋ ಫೋನು? ಕಾಜಲ್ಗೆ. ಕಾಜಲ್? ಕಾಜಲ್ ಯಾರು ಅಂತ ಗೊತ್ತೇ ಇಲ್ಲ ಅಂದಲ್ಲೋ? ಗೊತ್ತಿಲ್ಲ. ಮತ್ತೆ ಫೋನು ಮಾಡಿದ್ನಲ್ಲ ಮಾಮ. ನನ್ ಕನ್ಫ್ಯೂಸ್ ಮಾಡ್ಬೇಡ. ಫೋನ್ ಯಾರು ಮಾಡಿದ್ದೆ, ಅವ್ರೇನ್ ಹೇಳಿದ್ರು ನನ್ಗೆ ಹೇಳು. ಅವಳು ಹೇಳಿದ್ದನ್ನೆಲ್ಲ ನೆನ್ಸ್ಕೊಂಡ್ರೆ ಹೋಗ್ ಮಾಮ, ನಂಗ್ ನಾಚಿಕೆ ಆಗತ್ತೆ. ನೀನು ಏನು ಗೊತ್ತಿಲ್ದಂಗ್ ಸುಮ್ನೆ ಇದ್ಬಿಡು. ಮತ್ ಬರ್ತಾಳೆ ಅಂದಲ್ಲೋ? ಅಂದೆ, ಹಂಗಂತ ಬರ್ಲೇಬೇಕು ಅಂತ ಏನಿಲ್ವಲ್ಲ. ಇಂದಿಗೆ ನಾಳೆದ್ ನಾಳೆಗೆ, ಅದಕ್ಕೆ ಯಾಕೆ ಮಾಮ ಟೆನ್ಷನ್ ಮಾಡ್ಕೊಂತ್ಯಾ? ಬಂದೆ. ನೀನೇನ್ ಮೆಂಟ್ಲಾ? ಅಲ್ಲ, ಜೆಂಟ್ಲು. ಆ ಹುಡುಗಿ ಬರಲ್ಲ ಅಂತ ಗೊತ್ತಿದ್ರು ಇವ್ರನ್ನೆಲ್ಲಾ ಕರ್ಕೊಂಡ್ ಬಂದಿದ್ಯಲ್ಲ, ಇದು ನಿನಗೆ ನ್ಯಾಯನಾ? ಅವಳು ಬರಲ್ಲ ಅಂತ ನಾನು ನಿನಗೆ ಹೇಳಿದ್ನಾ? ಹಾಗಾದ್ರೆ ಕಾಜಲ್ ಬರ್ತಾಳೆ ಅಂತ್ಯಾ? ಯಾರಿಗ್ ಗೊತ್ತು ಮಾಮ, ವೇಟ್ ಅಂಡ್ ಸಿ. ದಿಸ್ ಸೈಡ್. ಬ್ರಿಟಿಷ್ ಏರ್ವೇಸ್ ವಿಮಾನ ಇದೀಗ ಸುರಕ್ಷಿತವಾಗಿ ಬೆಂಗಳೂರು ತಲುಪಿದೆ. ಎಲ್ಲ ಪ್ರಯಾಣಿಕರಿಗೂ ಆದರದ ಸುಸ್ವಾಗತ. ಏ ಸಾಗರ್, ಎಲ್ಲೋ ಕಾಣ್ತಾನೆ ಇಲ್ಲ. ಅದೇ ಡ್ಯಾಡ್, ನಾನು ನೋಡ್ತಾ ಇದ್ದೀನಿ. ಎಲ್ಲೋ ಕಾಜಲ್ ಬಂದೇ ಇಲ್ಲ. ನೀ ಸರಿಯಾಗಿ ಹೇಳಿದ್ಯಾ ತಾನೆ? ಹಾ, ನಿಮ್ ಮುಂದೆನೆ ಹೇಳಿದ್ನಲ್ಲಮ್ಮ. ಸರಿ, ಫೋನ್ ಮಾಡಿ ಕೇಳು ಏನಾಯ್ತು ಅಂತ. ತಗ್ಲಾಕೊಂಡ. ನನ್ನ ಮಗ ಸತ್ತಿ ತಲೆ ಮೇಲೆ ನೋಡ್ದಂಗ್ ನಾಟಕ ಆಡ್ತಾವನೆ. ಇವಾಗ ಏನ್ ನಡೆಯುತ್ತೋ? ಹೇ ಕಾಜಲ್, ನೀನ್ ಇಲ್ಲಿ ಬರ್ತೀಯ ಅಂತ ನಮ್ಮ ಇಡೀ ಫ್ಯಾಮಿಲಿ ನಿಂಗೋಸ್ಕರ ಏರ್ಪೋರ್ಟ್ ಅಲ್ಲಿ ಕಾಯ್ತಿದ್ದಾರೆ. ವೆರಿ ಡಾರ್ಲಿಂಗ್. Who are you bloody idiot? What Carter? What waiting? Cut the call, damn. Sorry. No problem. You take care, all right? Bye. Sorry, Dad. ಕಾಜಲ್ ಅವ್ರ ತಂದೆಗೆ ಆಕ್ಸಿಡೆಂಟ್ ಆಗಿದೆಯಂತೆ. He is very serious. ಏರ್ಪೋರ್ಟ್ ತನಕ ಬಂದು ವಾಪಸ್ ಹೋಗಿದ್ದಾಳೆ ಪಾಪ.
ಮತ್ತೆ ಫೋನ್ ಮಾಡ್ತೀನಿ ಅಂದ್ಲು. ಸೋ ಸ್ಯಾಡ್. ಹೋಗ್ಲಿ ಬಿಡು, ಆಕ್ಸಿಡೆಂಟ್ ಆದ್ರೆ ಯಾರೇನ್ ಮಾಡಕ್ಕಾಗತ್ತೆ. ಈ ವಿಷಯನ ಮೊದ್ಲೇ ಫೋನ್ ಮಾಡಿ ತಿಳಿಸ್ಬೋದಾಗಿತ್ತಾನೆ. ಏನ್ ಮಾಡಕ್ಕಾಗತ್ತೆ ಅತ್ತೆ, ಆಕ್ಸಿಡೆಂಟ್ ಅಂದ್ರೆ ಪೊಲೀಸು, ಹಾಸ್ಪಿಟ್ಲು, ಈ ತರ ಸುಮಾರು ಟೆನ್ಷನ್ ಇರುತ್ತೆ. ಪಾಪ ಎಲ್ಲ ಅವಳು ಒಬ್ಳೆ ಮ್ಯಾನೇಜ್ ಮಾಡ್ತಿದ್ದಾಳೆ. ಅಟ್ಲೀಸ್ಟ್ ನಾನಲ್ಲಿ ಇದ್ದಿದ್ರೆ ಅವಳಿಗೆ ಸ್ವಲ್ಪ ಹೆಲ್ಪ್ ಆಗಿರೋದು. ಹಾ ಏನ್ ಕತೆ ಕಟ್ತಾನ ನನ್ ಮಗ. ಬರೆಯಕ್ಕೇನ ಬಿಟ್ಬಿಟ್ರೆ ರಾಮಾಯಣನೇ ರೀರೈಟ್ ಮಾಡ್ಬಿಡ್ತಾನೆ. ಬನ್ನಿ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ಸಾಗರ್, ಹಾಯ್ ಕ್ಯೂಟಿ ಪೈಸ್. ಯಾವ ವಿಷಯದಲ್ಲಿ ತಮಾಷೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಕಾಜೋಲ್, ವೆಲ್ಕಮ್ ಟು ಇಂಡಿಯಾ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ಯಾಕಮ್ಮ ಲೇಟ್? ಸೆಕ್ಯೂರಿಟಿ ಇಮಿಗ್ರೇಷನ್ ಇರುತ್ತಲ್ಲ ಅಂಕಲ್. ಏನು ತೊಂದರೆ ಆಗ್ಲಿಲ್ಲ ತಾನೆ? ನೋ ನೋ, ನಾಟ್ ಎಟ್ ಆಲ್. ಕಾಜೋಲ್ ಹೇಗಿದ್ದೀರಿ? ಫೈನ್ ಅಜ್ಜಿ, ನೀವ್ ಹೇಗಿದ್ದೀರಾ? ಹಾಯ್ ಕಾಜಲ್, ನಾನ್ ಸಾಗರ್ ಅತ್ತೆ ಮಗಳು. ನನಗೆ ಗೊತ್ತು. ಯಾ ಪ್ರಿಯಾಂಕಾ, ಇವ್ರು ರಾಧಾ ಆಂಟಿ, ಇವ್ರು ಗೌರಮ್ಮ ಅಜ್ಜಿ, ಇವ್ರು ನಿಮ್ಮ ಮಾವ ಮೂರ್ತಿ ಅಂಕಲ್, ಲಕ್ಷ್ಮಿ ಆಂಟಿ, ಲಲಿತಾ ಆಂಟಿ, ಮೋಹನ್ ಅಂಕಲ್, ಇವ್ರು ಸುರೇಶ್ ಅಂಕಲ್, ಅಂಡ್ ಫೈನಲಿ ಚಂದ್ರು ಅಣ್ಣ. ಆಮ್ ಐ ರೈಟ್? ಆಗ್ಲೇ ನಮ್ಮೆಲ್ಲರ ಜಾತಕನು ನಿನ್ ಕೈಲಿ ಕೊಟ್ಬಿಟ್ಟಿದಾನ ಇವನು. ಏನಮ್ಮ, ನಿಮ್ ಪೇರೆಂಟ್ಸ್ ಬರ್ಲಿಲ್ವಾ? ನನ್ಗೆ ತಂದೆ ತಾಯಿ ಇಲ್ಲ ಅಂಕಲ್. ಯಾಕೆ ಸಾಗರ್ ಹೇಳಿಲ್ವಾ? ಅಲ್ಲ ಡ್ಯಾಡ್, ಅದು ಅವಳೇ ಬಂದು ಹೇಳಿದ್ರೆ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ. ಬುದ್ಧಿ ಇದೆಯೇನೋ ನಿಂಗೆ? ಇದು ಒಂದ್ ಸರ್ಪ್ರೈಸಾ? ಬೇಜಾರ್ ಮಾಡ್ಕೋಬೇಡಮ್ಮ, ನಮಗ್ ಗೊತ್ತಿರ್ಲಿಲ್ಲ. ಪರವಾಗಿಲ್ಲ ಅತ್ತೆ, ನಮ್ಗೇನು ಬೇಜಾರಿಲ್ಲ. ಸಾಗರ್ ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ವಾ? ಸರಿ ಸರಿ ಬನ್ನಿ, ಎಲ್ರು ಮನೆಗೆ ಹೋಗಿ ಮಾತಾಡೋಣ. You know how it is and all that. Whoa. Excuse me. Hi Sagar. What's up? ಹೇಗಿದ್ಯಾ? ವಾಟ್ಸಪ್ ಐ ಆಮ್ ಗೋಣ ಬಿ ಅಪ್. ಸೂಸೈಡ್ ಮಾಡ್ಕೊಳಕ್ ಹಗ್ಗ ಹುಡುಕ್ತಾ ಇದೀನಿ. Are you kidding me? ಅವಳು ಯಾರೋ ನಿನ್ ಫ್ರೆಂಡ್ ಕಾಜಲ್ ಅಂತ ಫೋಟೋ ಕಳ್ಸಿದ್ಯಲ್ಲ, ಅವಳು ಇಂಡಿಯಾಗ್ ಬರೋ ಚಾನ್ಸೇ ಇಲ್ಲ ಅಂದೆ. ನಿನ್ ಮಾತ್ ನಂಬ್ಕೊಂಡು ಲವ್ ಗಿವ್ ಅಂತ ಏನೇನೋ ಸ್ಟೋರಿ ಕಟ್ಟಿದ್ದೀನಿ ಇಲ್ಲಿ. ಅವಳು ನೋಡಿದ್ರೆ ರಿಯಲ್ ಆಗಿ ಬಂದು ಲ್ಯಾಂಡ್ ಆಗಿದ್ದಾಳೆ. ಕಾಜಲ್ ಬ್ಯಾಂಗ್ಳೂರಿಗೆ ಬರೋದಾ? ಇಂಪಾಸಿಬಲ್. ಬರೋದಾ? ಪಾಸಿಂಗ ಕಟ್ಕೊಂಡು ಬಲಗಾಲ್ ಇಟ್ಕೊಂಡು ಬ್ಯಾಂಡ್ ಬರೆಸ್ಕೊಂಡು ನಮ್ಮ ಮನೆ ಸೊಸೆ ಆಗೋ ಬಿಲ್ಡಪ್ ಕೊಡ್ತಿದ್ದಾಳೆ ಇಲ್ಲಿ. I think something is really wrong. ಇರು ನಾನು ಎನ್ಕ್ವೈರಿ ಮಾಡ್ಬಿಟ್ಟು ನನಗೆ ಫೋನ್ ಮಾಡ್ತೀನಿ. ಓಕೆ ಬಾಯ್. ಹಾಯ್ ಸಾಗರ್, ಏನ್ ಎಷ್ಟೊತ್ತಲ್ಲಿ? ಏನಾದ್ರೂ ಮಾತಾಡ್ಬೇಕಿತ್ತಾ? ಅಲ್ಲ, ನಿನ್ನ ಮರ್ಡರ್ ಮಾಡೋದಕ್ಕೆ. ಮರ್ಡರಾ? ನಿನ್ನೆ ನೋಡಿದ್ರೆ ಹಾಗೆ ಕಾಣಿಸಲ್ವಲ್ಲ. ಏನೇ, ನಾನ್ ನಿನ್ ಹಿಂದೆ ಮುಂದೆ ಸುತ್ತಿ ನಿನ್ ಕಾಲಿಡ್ಕೊಂಡು ನನ್ನ ಲವ್ ಮಾಡೋ ಅನ್ನ? ಯಾರೇ ನೀನು? ಹೂ ದ ಹೆಲ್ ಯು? ಏನ್ ಸಾಗರ್ ಹೀಗೆ ಹೇಳ್ತಿದ್ಯಾ? ನಾನ್ ಯಾರಂತ ಗೊತ್ತಿಲ್ವಾ ನಿನ್ಗೆ? ಗೊತ್ತಾಗಕ್ ನೀನೇನ್ ಐಶ್ವರ್ಯ ರೈ, ಆಂಜಲಿನಾ ಜೋಲಿನಾ? ನಮ್ ಮನೆಗೆ ಯಾಕೆ ಬಂದೆ? ಯಾಕೆ ಸಾಗರ್ ಏನೇನೋ ಮಾತಾಡ್ತಿದ್ಯಾ? 25th ಎಂಗೇಜ್ಮೆಂಟ್ 15th ಬಂದ್ಬಿಡು ಅಂತ ನೀನೇ ತಾನೇ ಹೇಳಿದ್ದು. ಹೌದೋ ಇಲ್ವೋ? ನೀವಾದ್ರೂ ಹೇಳಿ ಚಂದ್ರು ಮಾಮ. ಹೌದೌದೌದು, ನೀನೇ ಫೋನ್ ಮಾಡಿದ್ದು, ನಾನೇ ಐ ವಿಟ್ನೆಸ್. ಲೋ ಮಾಮ, ಪಾರ್ಟಿ ಬದಲಾಯಿಸ್ತಾ ಇದ್ಯಾ? ಅವಳನ್ನ ನಂಬೇಡ, ನಾನು ಅವಳಿಗೆ ಫೋನ್ ಮಾಡಿಲ್ಲ. ಅಂದ್ರೆ ಇನ್ನೊಬ್ಳು ಲವರ್ ಇದ್ದಾಳ ನಿನ್ಗೆ? ಲವ್ ಗೊತ್ಬಿಡ್ತೀನಿ. ಲವರ್ ಅಂತ ಲವರ್. ನಿಜ ಹೇಳು, ಇಲ್ಲ ನನ್ ಸ್ಕೀಮ್ ಫ್ಲಾಪ್ ಆದ್ರೂ ಪರವಾಗಿಲ್ಲ, ಮನೆಯವ್ರನ್ನೆಲ್ಲ ಎಬ್ಬರಿಸಿ ನಿನ್ ಬಂಡವಾಳ ಬಯಲ್ ಮಾಡ್ಬಿಡ್ತೀನಿ. ಲಗೇಜ್ ಎತ್ಕೊಂಡೋಗು. ಅತ್ತೆ, ಮಾವ, ಅಂಕಲ್, ಆಂಟಿ, ಅಜ್ಜಿ, ಚಿಲ್ಡ್ರನ್. ಅಯ್ಯಯ್ಯೋ, ಗಾಡಿ ರಿವರ್ಸ್ ಗೇರಲ್ಲಿ ಹೋಗ್ತಾ ಇತ್ತಲ್ಲೋ ಅಳಿಮಯ್ಯ. ಎಸ್ಕೇಪ್. ಏನಾಯ್ತಮ್ಮ ಕಾಜೋಲ್? ಯಾಕೆ ಹಾಕಿ ಕಿರ್ಚ್ಕೊಂಡೆ? ನೋಡಿ ಮಾವ, ನಾನ್ ಸುಮ್ನೆ ಮಲ್ಕೊಂಡಿದ್ರೆ ಇವ್ರು ಬಂದು ಏನೇನೋ ತರ್ಲೆ ಮಾಡ್ತಿದ್ದಾರೆ. ಅಯ್ಯೋ ಡ್ಯಾಡ್, ನಾನೇನು ಮಾಡಿಲ್ಲ. ಮತ್ತ್ಯಾಕಪ್ಪ ಇಷ್ಟೊತ್ನಲ್ಲಿ ಅವಳ ರೂಮ್ಗೆ ಹೋಗಿದ್ದೆ? ಅದು ಅಮ್ಮ ಜರ್ನಿ ಮಾಡಿ ಬಂದಿದ್ದಾಳಲ್ಲ, ಮನೆ ಬೇರೆ ಹೊಸ್ತು, ನಿದ್ದೆ ಬಂತ ಇಲ್ವಾ ಅಂತ ಸುಮ್ನೆ ನೋಡೋಣ ಅಂತ ಬಂದೆ. ಸುಮ್ನೆ ನೋಡಕ್ ಬಂದ್ರೆ ಕಿರ್ಚ್ಕೊಂಡ್ಬಿಡ್ತಾಳ. ನೀನೇನು ಕಿತಾಪತಿ ಮಾಡಿದ್ಯಾ? ಪ್ರಾಮಿಸ್ ಇಲ್ಲ ಕಣ್ರೋ. ನೀನೇನ್ ಪ್ರಾಮಿಸ್ ಮಾಡ್ಬೇಡ. ನೀನ್ ಲವ್ ಸ್ಟೋರಿ ಉಲ್ಟಾ ಹೇಳ್ದಾಗ್ಲೇ ನಂಗೆ ಗೊತ್ತಾಯ್ತು ನೀನತ್ತ ಸುಳ್ಬುರ್ಕ ಅಂತ. ಬಾಯ್ ಮುಚ್ಕೊಂಡಿರ. ಸರಿ ಸರಿ ಹೋಗ್ ಮಲ್ಕೋ.
ಕಾಜಲ್ ನಿನ್ಗೆ ಏನಾದ್ರೂ ಭಯ ಆದ್ರೆ ಪ್ರಿಯಾಂಕನ ಕರೆದು ಮಲ್ಸ್ಕೊ. ಪರವಾಗಿಲ್ಲ ಆಂಟಿ, ಬಾಗಿಲು ಭದ್ರವಾಗಿ ಹಾಕೊಂಡು ಮಲ್ಕೋತೀನಿ. ಗುಡ್ ನೈಟ್. ಮಲ್ಕೊಂತ್ಯ ನಮಗ್ ತಾನೆ ನಾವು ನೋಡು ತಾವು ಇಲ್ಲೇನು? ಹೋಗ್ತಾ ಇದೀನಮ್ಮ. ನಿಮ್ ರೂಮ್ ಇದಲ್ಲ, ಆ ಕಡೆ ಇದೆ. ಹ್ಮ್ ಪಾಪ ಅರ್ಧಂಬರ್ಧ ನಿದ್ದೆ ಅಲ್ಲ. ನೀನ್ ಈ ರೀತಿ ಬೋನಲ್ಲಿ ಬಿದ್ದು ಹುಲಿ ತರ ಅಡ್ಡಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ ಅಳಿಮಯ್ಯ. ಏನಾದ್ರೂ ಪ್ಲಾನ್ ಮಾಡ್ಬೇಕು. ಗೊತ್ತು ಮಾಮ, ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಹೇಳ ಹೇಳು. ವೈಲ್ಡ್ ಆಗ್ಬೇಕು. ವೈಲ್ಡಾ ಅಂದ್ರೆ? ರೇಪ್ ಮಾಡ್ಬೇಕು. ನನ್ ಮಗನೇ, ಮಾವ ಹಳ್ಳಿನ್ ಕೊಡೋ ಐಡಿಯಾನ ಇದು. ಒಂದ್ ಹುಡ್ಗಿ ನಮ್ಮನೇಲಿ, ಅದ್ರಲ್ಲೂ ನಾನು ನಿನ್ನ ನಾನು ಹೇಳಿದ್ದು ಉಮೇಶ್ ರೆಡ್ಡಿ ತರ ರೇಪ್ ಮಾಡು ಅಂತಲ್ಲ, ಫಿಲ್ಮಿ ವಿಲನ್ ತರ ಆಕ್ಟ್ ಮಾಡು ಅಂತ. ಸರಿ, ಅದು ನೋಡೇ ಬೇಡ. 1 ಸೆಕೆಂಡ್. ಏನು ವಯಗ್ರ ಏನಾರ ಬೇಕಾ? ಸುಮ್ನೆ ತಮಾಷೆ. ಅಳಿಮಯ್ಯ, ಇದೇ ಮಿಡ್ ನೈಟ್ ಮಸಾಲಾ ಟೈಮು, ಬಿಡ್ಬೇಡ, ಹೋಗು. ಮಮ್ಮ ಭಯ ಆಗತ್ಕಣೋ, ನೀನು ಬಂದ್ಬಿಡು ಮಮ್ಮ ಪ್ಲೀಸ್. ಜೈ ಜೈ ಮಾಲಾ. ಏನ್ ಮಾಡ್ತಾವ್ ಇವನು? ಸೌಂಡು ಇಲ್ಲ, ಎಫೆಕ್ಟು ಇಲ್ಲ. ಇವನು ಸೈಲೆಂಟ್ ಫೈಟ್ರು. ಕಿರ್ಚಿದ್ರೆ ಮರ್ಡರ್ ಮಾಡ್ಬಿಡ್ತೀನಿ. ಏನು ಅಪ್ಪಿತಪ್ಪಿ ನಿನ್ ಫೋಟೋ ಯೂಸ್ ಮಾಡ್ಕೊಂಡೆ ಅಂತ ಅದನ್ನೇ ನೆಪವಾಗಿ ಇಟ್ಕೊಂಡು ನಮ್ಮನೆ ಲೂಟಿ ಮಾಡಕ್ ಬಂದಿದ್ಯಾ? ಇವತ್ ನಿನ್ನ ಸುಮ್ನೆ ಬಿಡೋದಿಲ್ಲ, ರೇಪ್ ಮಾಡ್ಬಿಡ್ತೀನಿ. ಛೇ, ಇದಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್ ಕ್ರಿಯೇಟ್ ಮಾಡ್ತಿದ್ಯಾ? ರೇಪ್ ತಾನೆ, ಮಾಡ್ಕೋ. ಹೇಗಿದ್ರೆ 3 ದಿನಕ್ಕೆ ಎಂಗೇಜ್ಮೆಂಟು, 1 ವಾರಕ್ಕೆ ಮದ್ವೆ. ಆಫ್ಟರ್ ಆಲ್ 10 ಡೇಸ್ ಅಷ್ಟೇ. ಅಲ್ಲಿವರೆಗೂ ನೀನ್ ಕಾಯಕ್ಕಾಗಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ನಿನ್ನ ಆಸೆನೆ ನನ್ನ ಆಸೆ. ಸರಿ ಬಾ. ಯಾಕೆ ಏನಾಯ್ತು? ಅಯ್ಯೋ ರೇಪಿಸ್ ದೇವ ಮಾಮ, ನಡೆಯೋ. ಮಾವ ಓ ಬಾಮ್ಮ, ಫಾರಿನಲ್ಲಿ ಡಾಕ್ಟರ್ಸ್ಗೆ ಎಷ್ಟು ಡಿಮಾಂಡ್ ಅಂದ್ರೆ ಒಂದು ಫೋನ್ ಕೂಡ ಸಿಗಲ್ಲ. ನನ್ನ ಫ್ರೆಂಡ್ ಡಾಕ್ಟರ್ ಜನಾರ್ದನ ಮದುವೆ ಕರೆಯೋಣ ಅಂತ 1 ವಾರದಿಂದ ಟ್ರೈ ಮಾಡ್ತಾ ಇದ್ದೀನಿ. ಏನಮ್ಮ ಎಲ್ಲ ಹೊರಟಿರೋ ಆಗಿದೆ? ಅದು ಶಾಪಿಂಗ್ ಹೋಗಿ ಬರ್ತೀನಿ ಮಾವ. ಸಾಗರ್ ಕಾಜೋಲ್ ಶಾಪಿಂಗ್ ಹೋಗ್ಬೇಕಂತೆ. ಪರವಾಗಿಲ್ಲ ಮಾವ, ನಾನೇ ಹೋಗಿ ಬರ್ತೀನಿ. ನಿನಗ್ ಬೆಂಗಳೂರು ಹೊಸದು, ಶಾಪಿಂಗ್ ಮಾಲ್ಗಳು ಎಲ್ಲೆಲ್ಲಿವೆ ಅಂತ ನಿನಗೆ ನಮ್ಮ ಗೊತ್ತು. ಇವನ್ನ ಕರ್ಕೊಂಡು ಹೋಗು, ಕರೆಕ್ಟ್ ಆಗಿ ತೋರಿಸ್ತಾನೆ. ಏನಕ್ಕ ನೀನು ರಾಂಗ್ ಮೆಸೇಜ್ ಕೊಡ್ತಾ ಇದ್ಯಾ? ಏನ್ 24 ಗಂಟೆ ಹುಡುಗಿರ್ ಕರ್ಕೊಂಡು ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಸುತ್ತಾಡ್ಸೋ ತರ? ನೀನ್ ತಪ್ಪು ತಿಳ್ಕೊಂಬಿಡಮ್ಮ. ನಮ್ ಹುಡುಗ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್. ಲೇ, ನೀನ್ಯಾಕೋ ಅವ್ರ ಮಧ್ಯ ಕತ್ತೆಕಿರ್ಬಾ. ಬರ್ಲಿ ಬಿಡಿ ಡ್ಯಾಡ್, ಇವ್ರ ಮೂಟೆಗಟ್ಲೆ ಶಾಪಿಂಗ್ ಮಾಡಿದ್ರೆ ಅದನ್ನ ಹೊರಕ್ಕೆ ಯಾರಾದ್ರೂ ಬೇಕಲ್ಲ. ಐ ಎಮ್ ಕೂಲಿ. ಯು ಆರ್ ಮೈ ಮಾಮ್. ಕೂಲಿ ಮಾಮ್. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ನೀವ್ ಯಾರು? ಏನಕ್ಕೋಸ್ಕರ ಬಂದಿದ್ದೀರಾ? ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ನಮ್ಮ ಹುಡುಗನ ಲೈಫ್ ಜೊತೆ ಯಾಕಿಂಗ್ WWF ಮಾಡ್ತಾ ಇದೀರಾ? ಸ್ವಲ್ಪ ದಯವಿಟ್ಟು ವಿವರವಾಗಿ ಹೇಳ್ತೀರಾ? ನಿಮ್ಗೇನಾದ್ರೂ ಹಣದ ಗಿಣದ ಅವಶ್ಯಕತೆ ಇದ್ರೆ ಹೇಳಿ, ನಾನು ಅರೇಂಜ್ ಮಾಡ್ಕೊಡ್ತೀನಿ. ಇಲ್ಲ ಇವನು ಅರೇಂಜ್ ಮಾಡ್ಕೊಡ್ತಾನೆ. ಬೇಡ, ನಿಮ್ಗೆ ಇಷ್ಟ ಇದ್ರೆ ಹೇಳಿ, ಇಲ್ಲ ಅಂದ್ರೆ ಬೇಡ. ಅದು ಬಿಟ್ಟು ನೀವು ಈ ತರ ಹಾರರ್ ಲುಕ್ ಎಲ್ಲ ಕೊಟ್ರೆ ನನಗೆ ನೈಟಲ್ಲಿ ಬೆಡ್ ಒದ್ದೆ ಮಾಡ್ಕೊಳ್ಳೋ ಪ್ರಾಬ್ಲಮ್ ಇದೆ. ಮನ ಮರಿದಿ ಇಲ್ಲ ನಿನ್ಗೆ? ನೀನೇನಕ್ಕೆ ಎದ್ರುಕೊಂತ್ಯಾ? ನಮ್ಮನೆಗ್ ಬಂದು ನಮ್ಮೇಲೆ ಸವಾರಿನಾ? ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಎಂಗೇಜ್ಮೆಂಟ್ ತನಕ ಟೈಮು. ಅಷ್ಟ್ರಲ್ಲಿ ನೀನ್ ಯಾರು, ಏನಕ್ಕೆ ಬಂದಿದ್ಯಾ ಅಂತ ನಿಜ ಹೇಳ್ದೆ ಹೋದ್ರೆ ನನ್ ಪ್ಲಾನ್ ಹಾಳಾದ್ರೂ ಪರವಾಗಿಲ್ಲ, ಪಬ್ಲಿಕ್ ಅಲ್ಲಿ ಮನ ಮರಿದಿ ಕಳ್ದು ಬಿಡ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ? ನಮ್ಮ ಹತ್ರ ಇವೆಲ್ಲ ಇಟ್ಕೊಂಬೇಡ. ಕೆಟ್ಟ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಸುಮ್ಮನೆ ಇದ್ದೀನಿ. ನಡಿ, ಅದೇನ್ ಶಾಪಿಂಗ್ ಮಾಡ್ತೀಯ ಮಾಡು.
ಮಾಮ ಎಷ್ಟೋ ಶಾಪಿಂಗ್ ಮಾಡ್ತಾಳೆ. ನನ್ನೇನೋ ಕೇಳ್ತ್ಯಾ? ಡೈರೆಕ್ಟ್ ಆಗಿ ಹೋಗಿ ಅವಳನ್ನ ಕೇಳು. ಕೇಳ್ತೀನೋ? ಕೇಳ್ತೀನಿ. ನನಗೇನ್ ಭಯನಾ? ವೈರಸ್ಸಿಗೆ ಎದ್ರುಕೊಂಡು ಮೌಸ್ ಪಿಸಕೋ ಥರ ಆಡ್ತಾನೆ. ಹಲೋ, ನಿಮ್ದಿನ್ನೂ ಮುಗ್ದಿಲ್ವಾ? ನಿಂತು ನಿಂತು ಕಾಲೆಲ್ಲ ಸೈಕಲ್ ಹೊಡಿತಾ ಇದೆ. ಅಲ್ಲ, ನಮ್ಮನ್ನೇನ್ ಬಾಡಿ ಗಾರ್ಡ್ಸ್ ಅನ್ಕೊಂಡಿದ್ದೀರಾ ಹೇಗೆ? ರೀ, ಎಲ್ಲೋಗ್ತಿದ್ದೀರಾ? ಸಾರಿ. ಏನ್ ಕೊಬ್ಬು ನೋಡು ಮಾಮ, ಕ್ಯಾಟ್ ವಾಕ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅಲ್ಲ, ಅಷ್ಟೊತ್ತಿನ 2 ಪ್ರಾಣಿಗಳ ಹಿಂದೆ ಇವೆ. ರಿಯಾಕ್ಟ್ ಮಾಡೋಣ, ಮಾತಾಡ್ಸೋಣ ಅನ್ನೋ ಕಾಮನ್ ಸೆನ್ಸ್ ಬೇಡ. ಹೋಗಿ ಹೋಗಿ ಇವಳನ್ನ ಮದುವೆ ಮಾಡ್ಕೊಂಡು ಸಾಯಿ ಅಂತ್ಯ. ನಾನ್ ಹೇಳ್ತಾ ಇಲ್ಲ ಅಳಿಮಯ್ಯ, ನಿನ್ ಮನ್ಸಲ್ಲಿರೋದು ರಿಫ್ಲೆಕ್ಟ್ ಮಾಡ್ತಾ ಇದೀನಿ ಅಷ್ಟೇ. ಈ ಮಾಲಕ್ ಬಂದಾಗಿಂದ ಅವಳ ಕಡೆ ಹೆಸರಿ ಲುಕ್ಕೋಟೆ ಅಂತ ಲೆಕ್ಕ ಕೊಡ್ಲಾ? ನಾನ್ ಏನ್ ಮಾಡ್ಲಿ ಮಾಮ, ಕಣ್ಣು ಬೇಡ ಬೇಡ ಅಂದ್ರು ಮನಸ್ಸು ಅವಳನ್ನೇ ನೋಡು ನೋಡು ಅನ್ನತ್ತೆ. ಅದ್ಯಾಕೋ ಗೊತ್ತಿಲ್ಲ, ಅವಳು ಕಳ್ಳಿನೋ ಸುಳ್ಳಿನೋ ಮೋಸಗಾತಿನೋ, ಲೈಫ್ ಅಲ್ಲಿ ಪಾರ್ಟ್ನರ್ ಅಂತ ಆದ್ರೆ ಅದು ಅವಳ ಜೊತೆನೆ ಅಂತ ನನ್ನ ಹೃದಯ ಒತ್ತಿ ಒತ್ತಿ ಹೇಳ್ತಿದೆ. ಆಮೇಲೆ ನೀನೇನೇ ಹೇಳು ಮಾಮ, ಇಂಡಿಯಾ ಇಂದ ಆಸ್ಟ್ರೇಲಿಯಾವರೆಗೂ ಲಕ್ಷಾಂತರ ಜನ ಹುಡುಗಿರನ್ನ ನೋಡಿದ್ದೀನಿ, ಲೈನ್ ಹೊಡೆದಿದ್ದೀನಿ, ಸ್ಮೈಲ್ ಕೊಟ್ಟಿದ್ದೀನಿ. ಅದೆಷ್ಟೋ ಜನ ಹುಡುಗಿರು ಈ ಕಡೆಯಿಂದ ಎಂಟರ್ ಆಗಿ ಈ ಕಡೆಯಿಂದ ಎಕ್ಸಿಟ್ ಕೊಟ್ಬಿಟ್ರು. ಆದ್ರೆ ಈ ಹುಡುಗಿ ಫೋಟೋ ನೋಡಿದಾಗಿಂದ ಕಣ್ಣಲ್ಲಿ ಸ್ಕ್ಯಾನ್ ಆಗಿ ಹಾರ್ಟಲ್ಲಿ ಪ್ರಿಂಟ್ ಆಗ್ಬಿಡಿದಾಳೆ. ಅದ್ ಏನೇ ಆಗ್ಲಿ ಅವಳು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ಲವ್ ಅಂದ್ರೆ ಅದೇ ಮಗ, ಅದಕ್ಕೆ ಒಳಗ್ ಬರೋದ್ ಗೊತ್ತು, ಹೊರಗ್ ಹೋಗೋದ್ ಗೊತ್ತಿಲ್ಲ. ಯು ಪರ್ಫೆಕ್ಟ್ಲಿ ರೈಟ್ ಮೇಟ್. ಇವಳೇನು ಒಳಗೋದವಳು ಇನ್ನೂ ಬಂದೇ ಇಲ್ಲ, ಹೋಗಿ ನೋಡ್ಕೊಂಬ. ಅಪ್ಪ, ಅದ್ ಲೇಡೀಸ್ ಟಾಯ್ಲೆಟ್. ಲವ್, ನಾನೇನ್ ಒಳಗೋಗು ಅನ್ನ, ಸುಮ್ನೆ ಹೋಗಿ ಕಣ್ಣ ಇಸ್ಬಿಟ್ ಬಾ ಅಂದೆ. ಇವನ್ ಸವಾಸ ಮಾಡಿ ಎಲ್ಲೆಲ್ಲ ಆಯ್ಸ್ಬೇಕು ಕಣ್ಣ. ನಮ್ಮ ಹುಡುಗಿ ಒಬ್ಳು ಟಾಯ್ಲೆಟ್ ಹೋಗಿ ತುಂಬಾ ಹೊತ್ತಾಯ್ತು. ಅವಳಿಗೆ ಮೂರ್ತಿ ಎಲ್ಲೋಗೈತೆ, ಎಲ್ಲ ಜ್ಞಾನ ತಪ್ಪಿದ್ದೋಗ್ಬಿಟ್ಟವಳ. ಸ್ವಲ್ಪ ನೋಡಿ ಹೇಳ್ತಮ್ಮ. ಓ ಹಾಗಾ, ಒಂದ್ ನಿಮಿಷ ಇರಿ, ನೋಡಿ ಹೇಳ್ತೀನಿ. ಏನ್ ಇವಳು ಕತ್ರಿನಾ ಕೈಫು, ಇವಳು ಡವ್ ಹೊಡಿಯಕ್ಕೆ. ಒಳಗಡೆ ಯಾರು ಇಲ್ಲ. ಅಳಿಮಯ್ಯ, ಅದೆಲ್ಲ